ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 4 ರೀತಿಯಾದಂತಹ ಚಾಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸಂಜೆಗೆಲ್ಲ ನಾವು ತಿನ್ನೋದಕ್ಕೆ. ಬನ್ನಿ ಹಾಗಾದರೆ ಒಂದೊಂದಾಗಿ ಮಾಡೋದು ಹೇಗೆ ಅಂತ ನೋಡ್ತಾ ಬರೋಣ. ಮೊದಲೇ ಚಾಟ್ ಬಂದು ನಾನು ಹಸಿರಲ್ಲಿ ಮಾಡ್ತಾ ಇದ್ದೀನಿ. ಇಡೀ ಹೆಸರು ಬರುತ್ತಲ್ಲ, ಪಚ್ಚೆ ಹೆಸರು ಏನು ಕರಿತೀವಿ, ಅದನ್ನು ಒಂದು 8 ರಿಂದ 10 ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ. ಇನ್ನು ನೀರನ್ನೆಲ್ಲ ಬಸಿದು ನಾವೀಗ ಬೇಯಿಸಬೇಕಾಗತ್ತೆ. ನಾನು 4 ರೀತಿಯಾದಂತಹ ಧಾನ್ಯವನ್ನು ಕೂಡ ಕುಕ್ಕರಲ್ಲೇ ಬೇಯಿಸ್ತಾ ಇದ್ದೀನಿ. ಅದಕ್ಕಾಗಿ ನೋಡಿ ಈ ಥರದ ಕಂಟೈನರನ್ನು ತಗೊಂಡಿದ್ದೀನಿ. ಮುಚ್ಚಳ ಇರುವಂತಹ ಸ್ಟೀಲ್ ಕಂಟೈನರಲ್ಲಿ ಪ್ರತಿಯೊಂದನ್ನು ಧಾನ್ಯವನ್ನು ಹಾಕಿ ಬೇಯಿಸ್ತೀನಿ. ನೀವು ನೀರಲ್ಲಿ ಕೂಡ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಬೋದು. ಆದರೆ ನೀರಲ್ಲಿ ಹಾಕಿ ನಾವು ಬೇಯಿಸೋದ್ರಿಂದ ಹೊರಗಡೆ ಎಲ್ಲ ಚೆಲ್ಲುವಾಗ ನೀರಲ್ಲಿ ಸತ್ವ ಎಲ್ಲ ಬಿಟ್ಕೊಂಡು ಹೊರಟೋಗುತ್ತೆ. ಅದಕ್ಕಾಗಿ ನಾನು ಈ ಥರನೇ ಬೇಯಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ ಕಾಬೂಲಿ ಚನ್ನಾನ ತಗೊಂಡಿದ್ದೀನಿ. ಬಿಳಿ ಕಡಲೆ ಇದು. ಇದನ್ನು ಕೂಡ ಹಾಗೆಯೇ ಒಂದು 8 ರಿಂದ 10 ಗಂಟೆ ಎಲ್ಲ ನೆನೆ ಹಾಕಬೇಕು. ಮುಂಚಿನ ದಿವಸನೇ ನೆನೆ ಹಾಕಿ ಇದನ್ನು ಮಾಡಿ ಇಟ್ಕೊಂಡ್ರೆ ತುಂಬ ಸುಲಭದಲ್ಲಿ ಮಾಡ್ಕೊಳ್ಬೋದು. ಅದನ್ನು ಕೂಡ ಸ್ಟೀಲ್ ಕಂಟೈನರಿಗೆ ಹಾಕಿ ಇಡ್ತಾ ಇದ್ದೀನಿ. ಇನ್ನೀಗ ಹಸಿ ನೆಲಕಡಲೆನ ತಗೊಂಡಿದ್ದೀನಿ. ಅದರಲ್ಲಿ ಕೂಡ ಚಾಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ಆಗ ಹಾಕಿದಂತೆ ಕಂಟೈನರಿಗೆ ಹಾಕಿ ಇಡ್ತಾ ಇದ್ದೀನಿ. ಇದನ್ನು ಕೂಡ ಲಾಸ್ಟಲ್ಲಿ ಸ್ವೀಟ್ ಕಾರ್ನ್ ಬರುತ್ತಲ್ಲ, ಅದನ್ನು ಕೂಡ ತಗೊಂಡಿದ್ದೀನಿ. ಸೇಮ್ ಅದನ್ನು ಕೂಡ ಹಾಗೇ ಮಾಡ್ತಾ ಇದ್ದೀನಿ. ನೋಡಿ, ಫ್ರೆಶ್ ಆಗಿರುವಂತಹ ಕಾರ್ನನ್ನು ಬಿಡಿಸ್ಕೊಂಡು ಇಟ್ಟಿದ್ದಂತಹ ಇದು ಇದನ್ನು ಕೂಡ ಅದೇ ರೀತಿಯಾದಂತಹ ಕಂಟೈನರಲ್ಲಿ ಹಾಕಿ 4 ಕೂಡ ರೆಡಿ ಮಾಡ್ಕೊಳ್ತೀನಿ. ಇನ್ನೀಗ ಈ 4 ಕಂಟೈನರನ್ನು ಕೂಡ ನಾವು ಮುಚ್ಚಳನ ಮುಚ್ಚಿ ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಬೇಯೋದಕ್ಕೆ. ಹೀಗೆ ಮಾಡೋದ್ರಿಂದ ಪೋಷಕಾಂಶ ಯಾವುದು ನಿಮಗೆ ನಷ್ಟ ಆಗಲ್ಲ. ಡೈರೆಕ್ಟಾಗಿ ನಾವು ನೀರಲ್ಲಿ ಹಾಕಿ ಬೇಯಿಸಿದರೆ ತುಂಬ ಅದರಲ್ಲಿರುವಂತಹ ಸತ್ವ ಎಲ್ಲ ಬಿಟ್ಕೊಂಡು ಹೊರಟೋಗುತ್ತೆ ನೀರಲ್ಲಿ. ನೀವು ಈ ಥರದ ಕಂಟೈನರ್ ಸಿಕ್ಕಿಲ್ಲ ಅಂತಂದರೆ ಸ್ಟೀಲ್ ಲೋಟ ಬರುತ್ತಲ್ಲ, ಅದರಲ್ಲೂ ಕೂಡ ಧಾನ್ಯನ ಹಾಕ್ಕೊಂಡು ಕುಕ್ಕರಲ್ಲಿಟ್ಟು ಈ ಥರ ಬೇಯಿಸ್ಬೋದು. ಇಲ್ಲೀಗ ಕುಕ್ಕರ್ನ ಅಡಿಭಾಗಕ್ಕೆ ನಾನು 2 ರಿಂದ 3 ಲೋಟದಷ್ಟು ನೀರನ್ನು ಹಾಕ್ಕೊಂಡು ನೋಡಿ, ಈ ಕಂಟೈನರನ್ನು ಕ್ಯಾಪನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಪ್ರತಿಯೊಂದನ್ನು ಕೂಡ ಕುಕ್ಕರ್ನ ಒಳಗಡೆ ಇಡ್ತಾ ಬರ್ತೀನಿ. ಸ್ವಲ್ಪ ಅಷ್ಟೇ ನೀರನ್ನು ಹಾಕಿದ್ದೀನಿ, ಪ್ರತಿಯೊಂದು ಧಾನ್ಯ ಬೇಯೋದಕ್ಕೂ ಬೇಕಾಗುತ್ತೆ. ಹಾಗಾಗಿ ಇನ್ನು ನೋಡಿ, ಲಿಡ್ಡನ್ನು ಕ್ಲೋಸ್ ಮಾಡಿ 1 ಸೀಟಿ ಬರುವಷ್ಟು ನಾವು ಇದನ್ನು ಬೇಯಿಸಿದರೆ ತುಂಬ ಚೆನ್ನಾಗಿ ಬೆಂದು ಸಿಗುತ್ತೆ. ಇದು ಧಾನ್ಯಗಳೆಲ್ಲ ಬೇಯೋಷ್ಟು ಹೊತ್ತಲ್ಲಿ ನಾವು ಚಾಟ್ಗೆ ಬೇಕಾದಂತಹ ತರಕಾರಿಗಳನ್ನೆಲ್ಲ ಸಣ್ಣಕ್ಕೆ ಹೆಚ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 2 ಮೀಡಿಯಮ್ ಸೈಜಿದ್ದು ಟೊಮೆಟೊನ ತಗೊಂಡಿದ್ದೀನಿ. ಆಮೇಲೆ ಈರುಳ್ಳಿಯನ್ನು ಕೂಡ ತಗೊಂಡಿದ್ದೀನಿ, 2 ಇದೆ. ಮತ್ತು ಕ್ಯಾರೆಟ್ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಪ್ರತಿಯೊಂದನ್ನು ಕೂಡ ಹೆಚ್ಕೊಂಡು ತಂದಿದ್ದೀನಿ. ಟೊಮೆಟೊ ಆಗಲಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟನ್ನು ಸಣ್ಣಕ್ಕೆ ತುರ್ಕೊಂಡು ಇಟ್ಟಿದ್ದೀನಿ. ಈರುಳ್ಳಿಯನ್ನು ಸಣ್ಣ ಅಂದರೆ ಅಷ್ಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಅದೇ ರೀತಿಯಲ್ಲಿ ಹೆಚ್ಕೊಂಡು ಇಟ್ಟಿದ್ದೀನಿ. ಸ್ವಲ್ಪ ಇಲ್ಲಿ ಪುದೀನ ಸೊಪ್ಪನ್ನು ಕೂಡ ಚಾಟ್ನ ಜೊತೆಗೆ ಹಾಕ್ಕೊಳ್ಳೋದಕ್ಕೆ ತಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಟಿರಬೇಕು. ತರಕಾರಿ ಎಲ್ಲ ಹೆಚ್ಚಿ ಆಗೋಷ್ಟು ಹೊತ್ತಲ್ಲಿ ಅಲ್ಲಿ ಕುಕ್ಕರಲ್ಲಿ ಇಟ್ಟಂತಹ ಧಾನ್ಯ ಕೂಡ ಸರಿಯಾಗಿ ಬೆಂದಿದೆ. ಒಂದು ಸರಿ ನೋಡೋಣ, ಚೆಕ್ ಮಾಡೋಣ. ನೀವೀಗ ಒಂದೇ ಧಾನ್ಯದ್ದು ಚಾಟ್ಸ್ ಮಾಡ್ತೀರಿ ಅಂತಂದರೆ ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಗೆ ಬೇಯೋದಕ್ಕೆ ಹಾಕ್ಬೋದು, ಈ ಥರ ಕಂಟೈನರಲ್ಲಿ ಹಾಕೋ ಬದಲು. ನಾನಿಲ್ಲಿ 4 ಧಾನ್ಯದ್ದು ಕೂಡ ಒಟ್ಟಿಗೆ ಮಾಡೋದು, ಚಾಟ್ಸ್ ಮಾಡೋದು ತೋರಿಸ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಈ ಥರ ಕಂಟೈನರಲ್ಲಿ ಹಾಕಿ ಬೇಯಿಸೋದನ್ನು ತೋರಿಸಿದ್ದೀನಿ. ಈಗ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ನೋಡಿ, ಮುಟ್ಟಬೇಕಾದ್ರೆ ಅಷ್ಟು ಸಾಫ್ಟಾಗಿ ಬಂದಿತ್ತು. ಮೊದಲಿಗೆ ನಾನಿಲ್ಲಿ ಇಡೀ ಹೆಸರಿಂದ ಚಾಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗಾಗಲೇ ಚೆನ್ನಾಗಿ ಬೇಯಿಸಿರುವಂತಹ ಇಡೀ ಹೆಸರನ್ನು ಈಗ ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಬರೋಣ. ಈಗ ಬೆಂದಿರುವಂತಹ ಹಸಿರಿಗೆ ಏನೆಲ್ಲ ಹಾಕೋದು ಅಂತ ನೋಡ್ತಾ ಬರೋಣ ಒಂದ್ಸಲಿ. ಇಲ್ಲಿ ಕ್ಯಾರೆಟ್ ತುರಿಯನ್ನು ಸಣ್ಣಕ್ಕೆ ಹೆಚ್ಚಿರೋದನ್ನು 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲಿಂದ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ, ಸಣ್ಣಕ್ಕೆ ಹೆಚ್ಚಿರೋದು 2 ಸ್ಪೂನ್ ಇದೆ. ಸಣ್ಣಕ್ಕೆ ಹೆಚ್ಚಿರುವಂತಹ ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ಬೇಕು, ರುಚಿಗೆ ಎಷ್ಟು ಬೇಕಷ್ಟು. ಮತ್ತು ಜೀರಾ ಪೌಡರನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ಕೊಳ್ಬೇಕು ಇದಕ್ಕೆ. ಆಮೇಲೆ ಆಮ್ಚೂರನ್ನು ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡಬೇಕು. ಆಮ್ಚೂರಿನ ಜಾಗದಲ್ಲಿ ನೀವು ನಿಂಬೆಹಣ್ಣಿನ ರಸ ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ಕೊನೆಯಲ್ಲಿ ಹಾಕಿದರೆ ಸಾಕಾಗತ್ತೆ.
ಇಡೀ ಹೆಸರಿದ್ದು ಚಾಟ್ ಕೂಡ ರೆಡಿ ಆಯಿತು. ತುಂಬ ಆರೋಗ್ಯಕರವಾದದ್ದು, ಹಾಗೆಯೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ಮಾಡುವಂತಹ ಚಾಟ್ ಬಂದು ಚನಾ ದಾಲ್ ಚಾಟ್. ನೋಡ್ತಾ ಬರೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ಕೂಡ ಹಾಗೆಯೇ ನಾವಾಗಲೇ ಬೇಯಿಸಿರುವಂತಹ ಕಾಬೂಲಿ ಚನಾನ ತಗೊಂಡಿದ್ದೀನಿ. ಆಮೇಲೆ ನಿಮಗೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಎಲ್ಲವನ್ನು ತರಕಾರಿಗಳನ್ನು ಹೆಚ್ಚಿದ್ದನ್ನು ಹಾಕ್ಕೊಳ್ಬೋದು. ಕ್ಯಾರೆಟ್ ಆಗಿರ್ಬೋದು, ಈರುಳ್ಳಿ, ಟೊಮೆಟೊ. ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಹೆಚ್ಚಿಕೊಂಡಿರುವಂತಹ ತರಕಾರಿಗಳನ್ನು ನೀವು ಯಾವ ಥರ ಧಾನ್ಯ ಯಾವ ಪ್ರಮಾಣದಲ್ಲಿ ತೆಕ್ಕೊಂಡಿರ್ತೀರೋ ಅದಕ್ಕೆ ಅನುಗುಣವಾಗಿ ಹಾಕ್ತಾ ಬರ್ಬೋದು. ಹೆಚ್ಚಿದ ತರಕಾರಿಗಳನ್ನೆಲ್ಲ ಹಾಕಿದ್ದಾಯಿತು. ಇನ್ನೀಗ ಇದಕ್ಕೆ ಮಸಾಲೆಗಳನ್ನು ಹಾಕೋಣ. ಮೊದಲಿಗೆ ನಾನಿಲ್ಲಿ ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಮ್ಚೂರನ್ನು ಹಾಕ್ಕೊಳ್ಬೇಕು ಇದಕ್ಕೆ ಕೂಡ. ಆಮೇಲೆ ಸ್ವಲ್ಪ ಜೀರಾ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಪೆಪ್ಪರ್ ಪೌಡರ್ನ ಕೂಡ ಹಾಕ್ಕೊಳ್ಬೇಕು ಇದಕ್ಕೆ. ಮತ್ತು ರುಚಿಗೆ ನಿಮಗೆ ನೋಡಿಕೊಂಡು ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಚಿಲ್ಲಿ ಪೌಡರ್ ಹಾಕಿ ಆದ ನಂತರ ಕೊನೆಯಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಕೂಡ ಹಾಕಿದರೆ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿದ ನಂತರ ಕಾಬೂಲಿ ಚನಾ ಚಾಟ್ ಕೂಡ ರೆಡಿ ಆಯಿತು. 2 ರೀತಿಯಾದಂತಹ ಚಾಟ್ ರೆಸಿಪಿಯನ್ನು ನೋಡ್ಕೊಂಡು ಬಂದಿದ್ದಾಯ್ತಲ್ಲ. ಮೂರನೇದಾಗಿ ಇಲ್ಲಿ ನೆಲಗಡಲೆಯನ್ನು ತಗೊಂಡಿದ್ದೀನಿ. ಅದರಿಂದ ಚಾಟನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ. ಇನ್ನದಕ್ಕೆ ನಾವಾಗಲೇ ಬೇಯಿಸಿಟ್ಟಂತಹ ನೆಲಗಡಲೆಯನ್ನು ಹಾಕ್ತಾ ಬರಬೇಕು. ಸೇಮು ನಾವು ಹೆಸರಿಗೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಹೆಸರು ಬೇಳೆ ಆಗಿರ್ಬೋದು, ಚೆನ್ನಾಕೆಲ್ಲ ಹಾಕ್ಕೊಂಡಿದ್ದಂತಹ ತರಕಾರಿಗಳನ್ನೇ ಇದಕ್ಕೆ ಕೂಡ ಹಾಕ್ಕೊಳ್ಳೋದು. ಈರುಳ್ಳಿ, ಟೊಮೆಟೊ, ಸಣ್ಣಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ತುರಿದಿರುವಂತಹ ಕ್ಯಾರೆಟ್, ಇವನ್ನೆಲ್ಲವನ್ನು ನಿಮಗೆ ಧಾನ್ಯದ ಕ್ವಾಂಟಿಟಿಗೆ ಅನುಸಾರವಾಗಿ ಹಾಕ್ಕೊಂಡು ಬರ್ಬೋದು. ಹೆಚ್ಚಿದಂತಹ ತರಕಾರಿಗಳನ್ನೆಲ್ಲ ಹಾಕಿ ಆದ ನಂತರ ಇನ್ನೀಗ ಮಸಾಲೆಗಳನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಆಮ್ಚೂರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟನ್ನು ಕೂಡ ಹಾಕ್ಕೊಳ್ಬೇಕು ಇದಕ್ಕೆ. ಇನ್ನು ರುಚಿಗೆ ಅನುಸಾರವಾಗಿ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ಬೇಕು ಇದಕ್ಕೆ. ಇನ್ನು ನೆಲಗಡಲೆ ಚಾಟಿಗೆ ಸ್ವಲ್ಪ ಬಟರನ್ನು ಹಾಕ್ಕೊಳ್ಬೇಕಾಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ಕೂಡ ಆ್ಯಡ್ ಮಾಡಿ ಆದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ನೆಲಗಡಲೆ ಚಾಟ್ ಕೂಡ ರೆಡಿ ಆಯಿತು. ಇನ್ನು ಪ್ರತಿಯೊಂದು ಚಾಟ್ ಮಾಡಬೇಕಾದ್ರೂ ಆಮ್ಚೂರನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕಾಗತ್ತೆ. ಇಲ್ಲಿ ನಾನು ಮನೆಯಲ್ಲೇ ಆಮ್ಚೂರನ್ನು ರೆಡಿ ಮಾಡ್ಕೊಳ್ಳೋದು. ಮಾವಿನಕಾಯಿನ ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿ ಮಾಡ್ಕೊಂಡಿರೋದು. ನೀವು ಬೇಕಿದ್ರೆ ಔಟ್ಸೈಡಿಂದ ಮಾರ್ಕೆಟಿಂದ ಕೂಡ ತಂದು ಹಾಕ್ಕೊಳ್ಬೋದು. ಆಮ್ಚೂರಿನ ಜಾಗದಲ್ಲಿ ಅದೇ ನಾನು ಆವಾಗ ಹೇಳಿದಂತೆ ನಿಂಬೆಹಣ್ಣಿನ ರಸನ ಕೂಡ ಹಾಕ್ಕೊಳ್ಬೋದು. ಬಟ್ ನಿಮಗೆ ಆಮ್ಚೂರಿನ ಟೇಸ್ಟ್ ಬರಲ್ಲ ಅಷ್ಟು ಚೆನ್ನಾಗಿ. ಇನ್ನು ಕೊನೆಯದಾಗಿ ಚಾಟ್ ಬಂದು ಸ್ವೀಟ್ ಕಾರ್ನಲ್ಲಿ ಮಾಡಿರುವಂತಹ ಚಾಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ಸ್ವೀಟ್ ಕಾರ್ನ ಚಾಟ್ಸ್ ಬಂದು ಇದು ಪೆಪ್ಪರ್ ಫ್ಲೇವರಲ್ಲಿ ಮಾಡ್ತಾ ಇರೋದು. ಅದಕ್ಕಾಗಿ ಈಗ ಮೊದಲಿಗೆ ನಾವು ಇದಕ್ಕೆ ಬಟರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಈಗ ಪೆಪ್ಪರ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇನ್ನು ಕೊನೆಯಲ್ಲಿ ಇದಕ್ಕೆ ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಇನ್ನೀಗ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿದರೆ ಸ್ವೀಟ್ ಕಾರ್ನ್ ಚಾಟ್ ಕೂಡ ರೆಡಿ ಆಯಿತು. ಈ ಸ್ವೀಟ್ ಕಾರ್ನಿಗಂತೂ ಪೆಪ್ಪರ್ ಫ್ಲೇವರ್ ಆಮೇಲೆ ಬಟರ್ ಎಲ್ಲ ಹಾಕಿದ ನಂತರ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. 4 ರೀತಿಯಾದಂತಹ ಚಾಟ್ ಕೂಡ ಬಹಳನೇ ಚೆನ್ನಾಗಿ ಬಂದಿತ್ತು. ಮನೆಯಲ್ಲಿ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. 4 ರೀತಿಯಾದಂತಹ ಚಾಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ರುಚಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.